ನರ್ಗೀಸ್ ಮಂಡಕ್ಕಿಯನ್ನು ಯಾವ ರೀತಿ ಸಿದ್ಧಪಡಿಸ್ತಾರೆ ಎನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ನೋಡೋಣ. ಮಿನಿಮಮ್ 10 ಲೀಟರ್ ಎಣ್ಣೆ ಹಾಕ್ತಾನೆ ಈಗ ಹೊಟ್ಟಿನಲ್ಲೇ ಮಾಡೋದಿಲ್ಲ. ಸ್ವಲ್ಪ ಹಾಕಿ ಬಂದರೆ ಎಣ್ಣೆ ಉಕ್ಕಲ್ಲ ಸರ್, ಇದು ಬರೀ ಎಣ್ಣೆಗೆ ಫ್ರೈ ಆಗ್ಬೇಕಿದು. ನರ್ಗಿಸ್ ಮಂಡಕ್ಕಿಗೆ ನೀರಿಗೆ ಏನು ಮುಡ್ಸಂಗಿಲ್ಲ. ಮಿಕ್ಸಿ ಒಳಗಡೆ ಒಳ್ಕೊಂಡಿರ್ತೀವಿ ನಾವು. ಕಾವಿಲ್ಲ ಅಂತಂದರೆ ಗೊಜ್ಜು ಕೆಟ್ಟೋಗುತ್ತೆ. ಮೆಣಸಿನ್ಕಾಯಿ ಎಲ್ಲ ರೋಸ್ಟ್ ಆಗಿ ಮೇಲ್ ಬರಬೇಕು. ಮೇಲ್ ಬಂದಂಥ ಸಂದರ್ಭದಲ್ಲಿ ನೀವು ಅದಕ್ಕೆ ಕಲರಿಗೆ ಸರಿಯಷ್ಟು ಮನೇಲಿ ಹಾಕ್ಕೋಬೋದು, ಕಮ್ಮಿ ಮಾಡ್ಕೊಳ್ಳೋಂಥ ಪ್ರಮಾಣದವರು. ಓಕೆ ನೋಡಿ ಕಲರ್ ಬರ್ತಿದ್ದೀನಾ? ಹೌದು. ಸಕ್ಕರೆ ಪುಡಿಯನ್ನು ಸಕ್ಕರೆ ಪುಡಿಯನ್ನು ಭಾಳ ಅಲ್ಲ, ಸ್ವಲ್ಪ. ಓಕೆ, ಇದೇ ಮೇನ್ ಇಂಪಾರ್ಟೆಂಟ್ ಇದಕ್ಕೆ. ಓಕೆ. ದಾವಣಗೆರೆಯಲ್ಲಿ ನರ್ಗಿಸ್ ಮಂಡಕ್ಕಿ ಅಂದರೆ ಫೇಮಸ್ಸು. ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು. ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಈ ಒಂದು ಸಂಚಿಕೆಯಲ್ಲಿ ನಮ್ಮ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿದ್ದೇನೆ. ಸದ್ಯಕ್ಕೆ ನಾನು ನಿಂತು ನಿಮ್ಮ ಜೊತೆಗೆ ಮಾತನಾಡ್ತಾ ಇರುವಂತಹ ಜಾಗ ಇದೆಯಲ್ಲ, ಇದು ನಮ್ಮ ದಾವಣಗೆರೆಯ ವಿದ್ಯಾನಗರದ ಸೆಕೆಂಡ್ ಬಸ್ ಸ್ಟಾಪ್ ಅಥವಾ ವಿದ್ಯಾನಗರದ 5ನೇ ಅಡ್ಡ ರಸ್ತೆ. ಇಲ್ಲೇ ಪಕ್ಕದಲ್ಲಿ ಒಂದು ಅತ್ಯದ್ಭುತವಾದಂತಹ ಖಾರ ಮಂಡಕ್ಕಿ ಅಂಗಡಿ ಇದೆ. ಬನ್ನಿ, ಈ ಒಂದು ಸಂಚಿಕೆಯಲ್ಲಿ ಆ ಹೋಟೆಲ್ಗೆ ಭೇಟಿ ನೀಡೋಣ ಮತ್ತು ಅಲ್ಲಿ ನರ್ಗೀಸ್ ಮಂಡಕ್ಕಿಯನ್ನು ಯಾವ ರೀತಿ ಸಿದ್ಧಪಡಿಸ್ತಾರೆ ಎನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ನೋಡೋಣ. ವೀಕ್ಷಕರೇ, ನಮ್ಮ ಜೊತೆ ಈಗ ಸುನೀಲ್ ಖಾರ ಮಂಡಕ್ಕಿ ಅಂಗಡಿಯ ಮುಖ್ಯ ಬಾಣಸಿಗರಾದಂತಹ ರಾಜು ಅಣ್ಣವರಿದ್ದಾರೆ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನರ್ಗೀಸ್ ಮಂಡಕ್ಕಿ ಮಾಡುವಂಥ ಗೊಜ್ಜು ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಇವತ್ತು ಖಾಲಿ ಬಾಣಲಿ ಇಟ್ಟಿದ್ದೀನಿ. ಓಕೆ, ಇದಕ್ಕೆ ಫ್ರೆಶ್ ಇರೋ ಆಯಿಲ್ ಆಗ್ತಾ ಇದೆ ನೋಡಿ. ಓಕೆ, ನಿಮಗೆ ಸಣ್ಣ ಪ್ರಮಾಣದಲ್ಲಿ ತೋರಿಸ್ತಿಲ್ಲ, ದೊಡ್ಡ ಪ್ರಮಾಣದಲ್ಲೇ ತೋರಿಸ್ತಾ ಇದ್ದೀನಿ. ಆಗ್ಲಣ್ಣ, ಎಷ್ಟು ಎಣ್ಣೆ ಹಾಕೊಳ್ತಿದ್ದೀರಣ್ಣ? ಹೇಳ್ತೀನಿ. ಮಿನಿಮಮ್ 10 ಲೀಟರ್ ಎಣ್ಣೆ ಹಾಕ್ತಾನೆ ಈಗ. ಓಕೆ, ಒಂದು 10 ಲೀಟರ್ ಎಣ್ಣೆ. 10 ಲೀಟರ್ ಎಣ್ಣೆ ಹಾಕ್ತೀನಿ ಈಗ. ಎಷ್ಟು ಮಂಡಕ್ಕಿ ರೆಡಿ ಆಗ್ತಿದೆಯಣ್ಣ? ಇದಕ್ಕೆ ಒಂದು 7 ಚೀಲ ಆಗುತ್ತೆ. ಓಕೆ, ಅಷ್ಟರದ್ದು ಗೊಜ್ಜು ಮಾಡ್ತೀವಿ. ಓಕೆ, ನಮಗೆ ಇದು 2 ದಿವಸದಿಂದ 3 ದಿವಸದೊಳಗೆ ಖಾಲಿ ಆಗ್ಬಿಡುತ್ತೀವಿ. ಓಹೋ, ಇರೋದಿಲ್ಲ. 10 ಲೀಟರ್ ಮಂಡಕ್ಕಿ, 10 ಲೀಟರ್ ಎಣ್ಣೆ ಇದೆ. 10 ಲೀಟರ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀರಾ? ಮತ್ತು ನಾವು ಮಾಡುವುದು ಎಲ್ಲ ಸೌದೆ ಒಲೆಯಲ್ಲೇ. ಓಕೆ, ಇದು ಹೊಟ್ಟಿನ ಒಲೆ ಅಲ್ವಾ? ಹೊಟ್ಟಿನ ಒಲೆಯಲ್ಲೇ ಮಾಡೋದಿಲ್ಲ. ಓಕೆ, ಅದೊಂದು ಬಹಳ ವಿಶೇಷವಾದ ಅಂಶ ಇಲ್ಲಿ. ಮತ್ತು ಗ್ಯಾಸಿನ ಪ್ರಾಬ್ಲಮ್ ಐತಂತ ಏನಲ್ಲ, ಯಾವಾಗಲೂ ಇದರಲ್ಲೇ. ಓಕೆ, ಹೋಟ್ಲು ಓಪನ್ ಮಾಡೋಕ್ಕಿಲ್ಗೂ ಇದರಲ್ಲೇ ನಾವು ಮಾಡ್ತಾ ಇರೋದು. ಈಗ ಒಟ್ಟು ಈ ಗೊಜ್ಜು ರೆಡಿ ಆದರೆ ಅದರಲ್ಲಿ ಎಷ್ಟು ಲೀಟರ್ನಷ್ಟು ಮಂಡಕ್ಕಿ ಕಲಿಸ್ಬೋದ? 700 ಲೀಟ್ರು. 700 ಲೀಟ್ರಿಗೆ ಆಗಷ್ಟು. ಓಕೆ, ಒಂದು ಚೀಲ ಮಂಡಕ್ಕಿ 100 ಲೀಟ್ರ್ ಬರುತ್ತೆ. ಓಕೆ, ಮಂಡಕ್ಕಿ ಚೀಲನೂ ಬೇಕಾದ್ರೆ ತೋರಿಸ್ತೀನಿ ನೋಡೋದು ನಿಮ್ಗೊಂದು. ಸರಿ ಅಣ್ಣ. ಮಂಡಕ್ಕಿ ಚೀಲ 700 ಲೀಟ್ರ್ ಮಾಡ್ಬೋದು ಒಂದು ಸರಿ. ಓಕೆ, ಸೊ ಈಗ ಮೆಣಸಿಕಾಯಿನ ಹೆಚ್ಚಿಟ್ಕೊಂಡಿದ್ದೀರಣ್ಣ? ಖಾರದ ಮೆಣಸಿಕಾಯಿ ಇದು. ಓಕೆ, ಎಷ್ಟಿದೆ ಅಣ್ಣ ಇದು? 4 kg ಇದೆ. ಓಕೆ, ಕಾಲು kg ಬೇಕೇ ಬೇಕು ಸರ್. ಇದರಲ್ಲಿ ಏನಂದರೆ ಇದೇ ರುಚಿ. ಓಕೆ, ಜೀರಿಗೆ ಸಾಸಿವೆನೇ ರುಚಿ. ಕರಿಬೇವು ಪ್ರಮಾಣ ಒಂದು 200 ಗ್ರಾಮ್ ಇರುತ್ತೆ. ಓಕೆ, ಎಣ್ಣೆ ಕಾದಿದೆ. ಓಕೆ, ಮೊದಲು ಸಾಸಿವೆ ಹಾಕೊಳ್ತಿದ್ದೀರಾ? ಸಾಸಿವೆ ಹಾಕ್ತೀನಿ ನೋಡಿ. ಸಾಸಿವೆ ಎಣ್ಣೆ ಕಾಯ್ತಾನಕ್ಕಿದೆ. ಓಕೆ, ಸೌಂಡ್ ಬರುತ್ತೆ. ಇದಾದಮೇಲೆ ಜೀರಿಗೆಯನ್ನು ಆ್ಯಡ್ ಮಾಡ್ತೀನಿ ನೋಡಿ. ಓಕೆ, ಇದು 1/4 kg ಅಂತ. ಹಾಂ, ಜೀರಿಗೆ ನೋಡಿ. ಎಣ್ಣೆ ಕಾಯ್ದಕ್ಕೆ ಮೇಲ್ಗಡೆ ಜೀರಿಗೆ ಬರುತ್ತೆ, ಸಾಸಿವೆ ಮಾತ್ರ ಮೇಲ್ಗಡೆ ಬರಲ್ಲ. ಮೆಣಸಿಕಾಯಿ ಮುಂದೆ 4 kg ಮೆಣಸಿಕಾಯಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಮೇಲೆ ಮೆಣಸಿಕಾಯಿನ ಒಂದೇ ಸಲ ಹಾಕಂಗಿಲ್ಲ ಸರ್. ಇದರಲ್ಲಿ ಒಂದೇ ಸಲ ಹಾಕಿದ್ರೆ ಎಣ್ಣೆ ಫುಲ್ ಕಡೆ ಉಕ್ಕುತ್ತೆ. ಓಕೆ, ಸ್ವಲ್ಪ ಹಾಕ್ಬೇಕು ನೋಡಿರಿ. ಇದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡೋರಿಗೆ ಹೇಳ್ತಿದ್ದೀನಿ. ಹಿಡಿಯಾಗಿ ಸ್ವಲ್ಪ ಹಾಕೊಳ್ತಿದ್ದೀರಾ? ಅದು ಉಕ್ತಾಯಿದಾ? ಉಕ್ಕಿ ಕಡೆ ಬಂದುಬಿಡುತ್ತೆ ಒಂದೇ ಸರಿ ಹಾಕ್ಬಿಟ್ರೆ. ಓಹೋ, ಹಿಂಗೆ ಹಸಿ ಇರುತ್ತಲ್ಲ ಈ ಥರ ಬಂದರೆ ಎಣ್ಣೆ ಕಾದಿದೆ. ನನ್ನ ಮಂಡಕ್ಕಿ ಚೆನ್ನಾಗಿ ಕಾವಿರ್ಬೇಕು ಯಾವಾಗಲೂ. ಓಕೆ, ಕಾವು ಕಮ್ಮಿ ಇರಬಾರ್ದು. ಸ್ವಲ್ಪ ಹಾಕ್ಯಂತ ಬಂದರೆ ಎಣ್ಣೆ ಉಕ್ಕಲ್ಲ ಸರ್ ಇದು. ಹಾಂ, ಒಬ್ಬರು ಹೆಂಗೆ ಮಾಡ್ತಾರೆ, ಎಣ್ಣೆ ಕಾದು ಕೂಡ ಅಷ್ಟು ಹಾಕ್ಬಿಡ್ತಾರೆ. ಓಕೆ, ಇಲ್ಲ, ನಿಧಾನ ಪ್ರಮಾಣದಲ್ಲಿ ಹಾಕ್ಬೇಕು. ಇದ್ರ ಜೊತೆಗೆ ಮತ್ತೆ ಇನ್ನೊಂದು ಕಾವು ಇರಲೇಬೇಕು. ಓಕೆ, ಕಾವು ಎಣ್ಣೆ ಕಾಯ್ತಂದ್ರೆ ಕಾವು ಕಂಟ್ರೋಲ್ ಮಾಡ್ಕೊಳಂಗಿಲ್ಲ. ಮಧ್ಯ ನಿಮಗೆ ಉರಿ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ತೀರಾ? ಇದರಲ್ಲಿ ಫುಲ್ ಹೈ ಫ್ಲೇಮೇ ಇರಬೇಕಲ್ಲ? ಹೈ ಫ್ಲೇಮೇ ಇರಬೇಕು. ಒಳ್ಳೆ ನಾಟಿ ಖಾರದ ಮೆಣಸಿನ್ಕಾಯಿ. ಓಕೆ, ಇಲ್ಲೇ ಸ್ಥಳೀಯವಾಗಿ ದಾವಣಗೆರೆ ಸುತ್ತಮುತ್ತ ಹಳ್ಳಿಯಿಂದ ಬರೋಂಥ ಮಾರ್ಕೆಟ್ ಇದು. ಓಕೆ, ನಮ್ಮ ರೆಗ್ಯುಲರ್ ತಂದು ಕೊಡ್ತಾರೆ ಒಬ್ಬರು. ಓಕೆ, ಯಾಕಂದರೆ ಮೆಣಸಿಕಾಯಿ ನಾವು ಮೆಣಸಿಕಾಯಿ ಮಾಡ್ಬೋದು. ಮೆಣಸಿಕಾಯಿ ಒಂದು ಸಿಗುತ್ತೆ, ಒಂದು ಸಿಗಲ್ಲ ಮಾರ್ಕೆಟಲ್ಲಿ. ನಮಗೆ ಫಿಕ್ಸ್ ಕಸ್ಟಮರ್ ಅವರು. ಓಕೆ, ನೋಡಿ ಅಷ್ಟು ಹಾಕಿದ್ದೀನಿ. ಸರಿನಾ? ಒಂದೇ ಸಲ ಹಾಕಿದರೆ ಎಣ್ಣೆ ಫುಲ್ ಉಕ್ಕುತ್ತೆ. ಓಕೆ, ಹೀಗಾಗಿ ಫುಲ್ಲು ಇದು. ಓಕೆ, ಮೆಣಸಿನ್ಕಾಯಿ ಫುಲ್ಲು ರೋಸ್ಟ್ ಆಗ್ಬೇಕು ಸರ್. ಇದು ಈ ಹಾಕಿ ಮೇಲೆ ಸ್ವಲ್ಪ ಲೇಟ್ ಆಗುತ್ತೆ ಗೊಜ್ಜಾಗೋದು.
ಫುಲ್ಲು ಎಣ್ಣೆಯಲ್ಲೇ ಫುಲ್ ಫ್ರೈ ಆಗಬೇಕು. ಓಕೆ. ಇನ್ನೊಂದು ಇದು ನೋಡ್ಕೊಂಡ್ರಲ್ಲ, ನಿಮ್ಗೆ ಏನು ಗೊತ್ತಂದರೆ ಇದರಲ್ಲಿ ನೀರಿಗೆ ಏನು ಬಳಸಲ್ಲ. ಓಕೆ. ಫುಲ್ ಪ್ಯೂರ್ ಬರೀ ಎಣ್ಣೆ, ಬರೀ ಎಣ್ಣೆಗೆ ಫ್ರೈ ಆಗ್ಬೇಕು ಇದು. ಇದಕ್ಕೆ ನರ್ಗಿಸ್ ಮಂಡಕ್ಕಿಗೆ ನೀರಿಗೆ ಏನು ಮುಡ್ಸಂಗಿಲ್ಲ. ಓಕೆ. ಯಾವುದೇ ಹಸಿ ಅಂಶನ ಉಳಿಯಕ್ಕೆ ಬಿಡಬಾರ್ದು, ಯಾಕೆಂತಂದ್ರೆ ಇದಕ್ಕೆ ಶೆಲ್ಫ್ ಲೈಫ್ ಭಾಳ ದಿವಸ ಇರಲ್ಲ, ಕೆಡ್ಲಾರ್ದಂಗೆ ಬಿಡುತ್ತಾರೆ. ನೋಡಿ ಸರ್, ಇದನ್ನ ಬೇಕಾದ ತಿಂಗ್ಳುಗಟ್ಟಲೆ ಹಿಡ್ಕೊಂಡು ತಿನ್ನೋ ಅಂತ ಬೆಂಗಳೂರಲ್ಲಿ ತಗೊಂಡೋಗ್ತಾರೆ ನಮ್ಮ ಹತ್ರ. ನರ್ಗಿಸ್ ಮಂಡಕ್ಕಿನೇ ತಗೊಂಡೋಗ್ತಾರೆ. ಓಕೆ. 20 ಲೀಟ್ರು 30 ಲೀಟ್ರು 40 ಲೀಟ್ರ್ ತಗೊಂಡೋಗ್ತಾರೆ ಬೆಂಗಳೂರಿಗೆ, ಹೊರಗಡೆಗೆ. ತಿಂಗಳಾನ್ಗಟ್ಲೆ ಇಟ್ಕೊಂಡು ತಿನ್ನೋರು ಇದ್ದಾರೆ. ಹಂಗಾಗಿ ಇದಕ್ಕೆ ಬೇರೆ ಅಂತ ಉದರ್ತ ಉಪಯೋಗಿಸಂಗಿಲ್ಲ. ನೋಡಿ ಈ ಥರ ಉಪ್ತಾ ಇರಬೇಕು. ಕಾವು ಕಮ್ಮಿ ಆದರೆ ಮೆಣಸಿಕಾಯಿ ಹಸಗ ಪಸಗ ಬಿಡ್ತೈತಿ. ಹಿಂಗೆ ಅಂದರೆ ಮೆಣಸಿಕಾಯಿ ರೋಸ್ಟ್ ಆಗ್ತಾ 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 ಬಂದು ನೋಡಿ ಫ್ಲೇವರ್ ಮೆಣಸಿಕಾಯಿ ಚೇಂಜ್ ಆಗ್ತಾ ಬರ್ತೈತಿ. ಹೌದು. ಇದಕ್ಕೆ ಪ್ರಮುಖವಾಗಿ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಆ್ಯಡ್ ಮಾಡಿಲ್ಲ, ಬೆಳ್ಳುಳ್ಳಿ ಆ್ಯಡ್ ಮಾಡ್ತೀವಿ. ಇವಾಗ ಬೆಳ್ಳುಳ್ಳಿ ಹಾಕಿದರೆ ಏನಾಗುತ್ತೆ, ಬೆಳ್ಳುಳ್ಳಿ ಯಾವುದೇ ಕಾರಣಕ್ಕೂ ಇವಾಗ ಹಾಕ್ಬಾರ್ದು. ಇವಾಗ ಹಾಕಿದ್ರೆ ಬೆಳ್ಳುಳ್ಳಿ ಫುಲ್ಲು ಸೀದೋಗ್ಬಿಡುತ್ತೆ. ಓಕೆ. ಮೆಣಸಿಕಾಯಿ ಫುಲ್ಲು ರೋಸ್ಟ್ ಆಗಿ ಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು ಸರ್ ಇದಕ್ಕೆ. ಓಕೆ. ನಾಟಿ ಬೆಳ್ಳುಳ್ಳಿ ಅಲ್ಲ, ನಾಟಿ ಬೆಳ್ಳುಳ್ಳಿ ಈ ಥರ ಮಿಕ್ಸಿ ಒಳಗಡೆ ಹೊಡ್ಕೊಂಡಿರ್ತೀವಿ ನಾವು. ಓಕೆ. ನೋಡಿ ಈ ಥರ ಇದು ಆಮೇಲೆ ಆ್ಯಡ್ ಮಾಡಬೇಕು. ಇನ್ನು ಎಳಿಸ್ತೀವಿ ಅನ್ನೋ ಟೈಮಲ್ಲಿ ಆ್ಯಡ್ ಮಾಡ್ಬೇಕು. ಇದನ್ನ ಇವಾಗ ಆ್ಯಡ್ ಮಾಡಿದರೆ ಯಾವ ಹಂತದಲ್ಲಿ ಬೆಳ್ಳುಳ್ಳಿನ ಬೆರೆಸಬೇಕು ಅನ್ನೋದು ತುಂಬ ಮುಖ್ಯ. ಇಷ್ಟು ಪ್ರಮಾಣ ಬೇಕು ಸರ್. ಇದು 1.5 kg ಬೆಳ್ಳುಳ್ಳಿ ಇದೆ ನೋಡಿ ಸರ್. 1.5 kg ಬೆಳ್ಳುಳ್ಳಿ ಇದೆ. 2 kg ಅಷ್ಟು ಬೆಳ್ಳುಳ್ಳಿ ಇದೆ. 4 kg ಮೆಣಸಿನ್ಕಾಯಿ ತಗೊಂಡ್ರೆ ಅದಕ್ಕೊಂದು 2 kg ಅರ್ಧದಷ್ಟು ಬೆಳ್ಳುಳ್ಳಿ ಬೇಕೇ ಬೇಕು. ನೋಡಿರಿ, ಒಲೆಯಲ್ಲಿ ಮಾಡೋರು, ಗ್ಯಾಸಲ್ಲಿ ಮಾಡೋರು, ಕಾವು ಕಮ್ಮಿ ಮಾಡ್ಕೊಳ್ಳೋದ ಈ ಥರ ಉಪ್ತಾ ಇದ್ದರೆ ಎಣ್ಣೆ ಪ್ರಮಾಣ ಕಾಯಿದೆ ಅಂತ. ಉಪ್ತಾ ಇರ್ಬೇಕು. ಈ ಥರ ನೊರೆ ಬರ್ತಾ ಇದ್ದರೆ ಕಾವು ಬರ್ತಾ ಇದೆ ಅಂತ. ಕಾವಿಲ್ಲ ಅಂತಂದರೆ ಗೊಜ್ಜು ಕೆಟ್ಟೋಗುತ್ತೆ. ಸಾಸಿವೆ ಜೀರಿಗೆ ಒತ್ತದೇ ಇರಲಿ ಅನ್ನೋ ಕಾರಣಕ್ಕೆ ನಿರಂತರವಾಗಿ ಕೈ ಆಡ್ಕೊಳ್ತಾ ಇದ್ದೀರಾ. ಮನೆಯಲ್ಲಿ ಮಾಡ್ಕೊಳೋರು ಸಣ್ಣ ಪ್ರಮಾಣದಲ್ಲಿ ಮಾಡ್ಕೋಬೋದು. ಓಕೆ. ಒಂದು 1/4 ಲೀಟ್ರು ಆಯಿಲ್ ಹಾಕ್ಬಿಟ್ಟು, ಒಂದು 150 ಗ್ರಾಮ್ ಮೆಣಸಿಕಾಯಿ, ಒಂದು 100 ಗ್ರಾಮ್ ಬೆಳ್ಳುಳ್ಳಿ, ಸ್ವಲ್ಪ ಅದಕ್ಕೆ ತಕ್ಕಂಥ ಸಾಸಿವೆ ಜೀರಿಗೆ, ಅರಿಶಿನ ಪುಡಿ. ಓಕೆ. ಅರಿಶಿನ ಪುಡಿ ಇನ್ನೂ ನೆಕ್ಸ್ಟ್ ಆ್ಯಡ್ ಮಾಡೋದಲ್ಲಿ ಹೇಳ್ತೀನಿ. ಈಗ ಈ ಥರ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡರು, ದೊಡ್ಡ ನಮ್ಮ ಥರ ಹೋಟ್ಲರ್ ಮಾಡ್ಕೊಂಡ್ರು ಈ ಪ್ರಮಾಣದಲ್ಲಿ ಮಾಡ್ಕೋಬೋದು. ಓಕೆ. ಮೆಣಸಿಕಾಯಿ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ. ಓಕೆ. ಇದು ತುಂಬ ತಾಳ್ಮೆಯಿಂದ ಕಾಯ್ಬೇಕಿದು. ಮೆಣಸಿನ್ಕಾಯಿ ಎಲ್ಲ ರೋಸ್ಟ್ ಆಗೋವರೆಗೂ. ಮೆಣಸಿಕಾಯಿ ನೋಡಿರಿ ಬೆಂದಂಗೆ ಅದು ಎಲ್ಲ ಸತ್ವ ಕಳ್ಕೊಂಡ್ಮೇಲೆ ಮೇಲೆ ಬರ್ತಾ ಇರುತ್ತೆ. ಮೆಣಸಿಕಾಯಿ ನೋಡಿರಿ ಮೇಲೆ ಬಂತಷ್ಟು. ಮೆಣಸಿನ್ಕಾಯಿ ಎಲ್ಲ ಮೇಲೆ ಬರ್ತಾ ಇವೆ ಅಂತಂದರೆ ಚೆನ್ನಾಗಿ ರೋಸ್ಟ್ ಆಗ್ತಾ ಇವೆ ಅಂತ ಅರ್ಥ. ನರ್ಗಿಸ್ ಗೊಜ್ಜಿಗೆ ಆಗಕ್ಕೆ ರೆಡಿ ಆಗ್ತಾ ಇದೆ. 70% ಆಗಿದೆ ನೋಡಿ. ಪೂರ್ತಿ ಪೇಸ್ಟು ಆಗಬಾರ್ದು, ಇಡೀ ಹೋಳು ಸ್ವಲ್ಪ ಮೆತ್ತಗ ಬೆಳ್ಳುಳ್ಳಿ ಮೆತ್ತಗಾರ ಸಾಕು. ಯಾಕಂದರೆ ಇಡೀ ಹಾಕಿದರೆ ಸಿಡಿ ಅಂಥದ್ದು ಇರ್ತದೆ ಇದರಲ್ಲಿ. ಡಮ್ ಅನ್ನುತ್ತೆ. ಓಕೆ. ಮೀಡಿಯಮ್ಗೆ ಹಾಕ್ಬೋದು. ಈ ಥರ ಮೆಣಸಿಕಾಯಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು. ಓಕೆ. ಮೆಣಸಿನ್ಕಾಯಿ ಈ ಒಂದು ಬಣ್ಣಕ್ಕೆ ತಿರುಗಬೇಕು. ಓಕೆ. ಮುಂಚೆ ಹಾಕಿದ್ರೆ ಬೆಳ್ಳುಳ್ಳಿ ಸೀದೋಗ್ಬಿಡ್ತವೆ. ಓಕೆ. ನೀವು ಹೇಳಿದಾಗೆ ಮೆಣಸಿನ್ಕಾಯಿ ಎಲ್ಲ ರೋಸ್ಟ್ ಆಗಿ ಮೇಲೆ ಬರಬೇಕು. ಮೇಲೆ ಬಂದಂಥ ಸಂದರ್ಭದಲ್ಲಿ ತೇಲ್ತಾ ಇರಬೇಕು. ಆವಾಗ ಬೆಳ್ಳುಳ್ಳಿ ಹಾಕೋಬೇಕಲ್ಲ. 2 kg ಅಷ್ಟು ಚೆನ್ನಾಗಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಸೊ ನೀವೇ ಅರ್ಶಿನ ಕೊಂಬು ತಂದು ಪುಡಿ ಮಾಡಿಸ್ಕೊಂಬರ್ತೀರಾ ಅಲ್ಲೇ. ಗೊಜ್ಜು ಆಗ್ತಾ ಇದೆ. ಪ್ರಮಾಣ ಫುಲ್ಲು ಚೇಂಜ್ ಆಗಿದೆ ಮೆಣಸಿಕಾಯಿದು. ಇವಾಗ ಆಗ್ತಾ ಇದೆ. ಮೆಣಸಿನ್ಕಾಯಿ ಬಣ್ಣನೂ ಚೇಂಜ್ ಆಗಿದೆ. ಅರಿಶಿನ ಪುಡಿ ಹಾಕುವ ಪ್ರಮಾಣ ತೋರಿಸ್ತೀನಿ ನೋಡಿರಿ. ನಾನು ಮಾಡಿರುವಂಥ ಈ 10 ಲೀಟ್ರ್ ಎಣ್ಣೆ, 4 kg ಮೆಣಸಿಕಾಯಿ, 2 kg ಬೆಳ್ಳುಳ್ಳಿ, 1/4 kg ಸಾಸಿವೆ, 1/4 kg ಜೀರಿಗೆ, 100 ಗ್ರಾಮ್ ಕರಿಬೇವು. ಇಷ್ಟು ಐಟಮ್ಗೆ ನಾನು ಒಂದು 300 ಗ್ರಾಮ್ ಅಷ್ಟು ಅರಿಶಿನ ಪುಡಿ ಹಾಕ್ತೀನಿ. ಓಕೆ. ನೀವು ಅದಕ್ಕೆ ಕಲರಿಗೆ ಸರಿಯಷ್ಟು ಮನೇಲಿ ಹಾಕ್ಕೋಬೋದು, ಕಮ್ಮಿ ಮಾಡ್ಕೊಳ್ಳೋಂಥ ಪ್ರಮಾಣದವರು. ಓಕೆ. ಅರಿಶಿನ ಪುಡಿ ಹಾಕಿದೆ, ಕಲರೇ ಆಗಲಿಲ್ಲ ನನಗೆ. ಅಷ್ಟು ಅರಿಶಿನ ಕಲರ್ ಬರಲೇ ಇಲ್ಲ ಮಂಡಕ್ಕಿ ಒಳಗಡೆ. ಮಂಡಕ್ಕಿ ವೈಟ್ ಕಾಣುತ್ತೆ ಅನ್ನೋರಿಗೆ ತೋರಿಸ್ತೀನಿ. ಗೊತ್ತಾಗಲಿಲ್ಲ ಅಂತಂದರು ಒಂದು ಮನೆಯಲ್ಲಿ ಸ್ಟೀಲಿನ ತಟ್ಟೆ ತೊಗೊಂಡು ಸ್ವಲ್ಪ ಗೊಜ್ಜೆ ಹಿಂಗೆ ಹಾಕ್ಕೊಂಡ್ರೆ ನೋಡಿರಿ ಗೊತ್ತಾಗುತ್ತೆ ಕಲರ್ ಬಂದುತ್ತಾ ಬಂದಿಲ್ಲ ಅಂತೇಳಿ. ಸೊ ಇದೇ ಹಂತದಲ್ಲಿ ಅರಿಶಿನ ಪುಡಿನ ಹಾಕೊಳ್ಳೋದು ಮುಖ್ಯ. ಮೊದಲೇ ಹಾಕ್ಬಿಡ್ಬಾರ್ದಣ್ಣ. ಮೊದಲೇ ಹಾಕೋಂಗಿಲ್ಲ, ಲಾಸ್ಟ್ಗೆ ಹಾಕ್ಬೇಕು. ಯಾಕಂದರೆ ಅರಿಶಿನ ವಿಷ. ಓಕೆ. ಫಸ್ಟ್ಗೆ ಹಾಕಿದ್ರೆ ಸುಟ್ಟು ವಿಷ ಆಗುತ್ತೆ. ಇನ್ನೇನು ನರಿಸ್ ಮಂಡಕ್ಕಿ ಗೊಜ್ಜು ಆಗಿದೆ, ಒಂದು 4 ರಿಂದ 5 ನಿಮಿಷ ಎಳಿಸ್ತೀವಿ ಅನ್ನೋ ಟೈಮಲ್ಲಿ ಹಾಕ್ಬೇಕು. ಯಾವುದೇ ಆದ್ರೂ ರುಚಿಗೆ ತಕ್ಕಷ್ಟೇ ಬಳಸ್ಬೇಕು. ಆಮೇಲೆ ಮತ್ತಿಗೆ ಹೇಳೋದು ಮತ್ತೆ ನಿಮಗೆ, ಯಾವುದೇ ಕಾರಣಕ್ಕೂ ಈ ಮಂಡಕ್ಕಿ ಗೊಜ್ಜೊಳಗಡೆ ಉಪ್ಪು ಹಾಕಬಾರ್ದು. ಅದನ್ನು ಕಲಸುವಾಗ ಮಂಡಕ್ಕಿ ಮೇಲ್ಗಡೆ ಹಾಕ್ಕೋಬೇಕು.
ಉಪ್ಪು ಇದ್ರಲ್ಲಿ ಹಾಕಿದರೆ ಎಣ್ಣೆಯ ತೆಳಗಡೆ ಉಪ್ಪು ಹೋಗುತ್ತೆ, ಮೇಲ್ಗಡೆ ಹಂಗೆ ಇರುತ್ತೆ. ಬೆಳ್ಳುಳ್ಳಿ ಘಮ ಚೆನ್ನಾಗಿ ಬರ್ತಾ ಇದೆ, ಕರಿಬೇವಿನ ಘಮ ಎಲ್ಲವೂ ಬೆರೆತು ಮೆಣಸಿನ್ಕಾಯಿಯ ಖಾರದ ಘಾಟು ಪ್ರತಿಯೊಂದು ಬೆರೆತು ಬರುವಂಥ ಘಮನೇ ನರ್ಗಿಸ್ ಮಂಡಕ್ಕಿಯ ಘಮ. ಸೊ ಇನ್ನೂ ಎಷ್ಟೊತ್ತು ಫ್ರೈ ಆಗ್ಬೇಕಣ್ಣ? ಆಯಿತು, ಆಯ್ತಾ? 2 ಮಿನಿಟ್ಸ್ ಅಷ್ಟೇ ಆಯ್ತು. ಓಕೆ ನೋಡ್ರಿ ಆಗಿದೆ, ಇಳಿಸ್ತೀನಿ ಇವಾಗ. ಹಾಂ, ಇಷ್ಟೇ ಪ್ರಮಾಣ. ಸೊ ಇಷ್ಟು ಮಾಡ್ಕೊಂಡ್ರೆ ಆಯಿತು. ಸಿಲಿಂಡರ್ ಆದ್ರೆ ಆಫ್ ಮಾಡ್ಕೆ ಬಂದೆವು, ನಮ್ಮದು ಹೊಟ್ಟೆ ಅದಕ್ಕೋಸ್ಕರ ಇಳಿಸ್ತೀವಿ ಕೆಳಗಡೆ. ಎಸ್. ಸೊ ಒಲೆಯಿಂದ ಇಳಿಸಿದ್ರೂ ಆ ಬಾಂಡಲೆಯ ಶಾಖಕ್ಕೆ ಇನ್ನೂ ಕೂಡ ಕುದಿ ಕಂಡು ಬರ್ತಾ ಇದೆ. ಇದೇ ಈಟಿಗೆ ರೋಸ್ಟ್ ಆಗುತ್ತೆ ಇನ್ನು ಫುಲ್. ಇನ್ನು ಸೊ ಇದನ್ನು ಪೂರ್ತಿ ಆರಕ್ಕೆ ಬಿಡ್ಬೇಕಣ್ಣ ಈಗ? ಇಲ್ಲ, ಒಂದು 5 ನಿಮಿಷ ಆರಿದ ಮೇಲೆ ಮಂಡಕ್ಕಿ ಇಡಬೇಕು. ಬಿಸಿ ಇದ್ದ ಮಂಡಕ್ಕಿ ಇಡಬಾರ್ದು. ಓಕೆ. ಬಿಸಿ ಇದ್ದ ಮಂಡಕ್ಕಿ ಹಿಡಿದ್ರೆ ಮಂಡಕ್ಕಿ ಮೆತ್ತಗಾಗುತ್ತೆ, ಕುರುಮ್ ಅನ್ನಲ್ಲ. ಅಂದರೆ ಇವಾಗ ಇದು ಚೆನ್ನಾಗಿ ಆರಿದೆ, ಒಗ್ಗರಣೆ ಆರಿದೆ. ಮುಂದೆ ಆಗಿರುವಂಥ ಒಗ್ಗರಣೆಯನ್ನು ನಾವು ಒಂದು ಪಾತ್ರೆಗೆ ತಗೊಳ್ತೀವಿ. ಓಕೆ. ನೋಡಿ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ ಗಟ್ಟಿ. ಇದು ನೀವು ಬಿಸಿ ಮಾಡ್ಕೊಂತ 15 ಡೇಸ್ ಇಟ್ಕೋಬೋದು. ಹೌದಾ? ಮನೇಲಿ ಇಟ್ಕೊಳ್ಳೋದಾದರೆ. ನಾವೆಲ್ಲ 1 ಡೇ 2 ಡೇಸ್ ಖಾಲಿ ಆಗುತ್ತೆ ನಮ್ಮದು. ಮಂಡಕ್ಕಿ ಕಲಿಸ್ಕೋಬೇಕಾದ್ರೆ ಇದು ಪೂರ್ತಿ ಆರ್ಬೇಕಣ್ಣ ಒಗ್ಗರಣೆ? ಇಷ್ಟಿದೆ ಸಾಕು. ಆರಿದ್ದು ನಡೆಯುತ್ತೆ, ಲೈಟಾಗಿ ಬಿಸಿದ್ದು ನಡೆಯುತ್ತೆ. ಫುಲ್ ಬಿಸಿ ಇರಬಾರ್ದು. ಓಕೆ. ಮಂಡಕ್ಕಿ ಮೆತ್ತಗಾಗ್ಬಿಡ್ತದೆ. ಮಂಡಕ್ಕಿ ನಿಮಗೆ ಕೈ ಹಿಡಿದು ತೋರಿಸಣ್ಣ? ಹ್ಞೂ ರೀ. ಬರ್ರಿ ಸರ್. ಇದು ಫುಲ್ ಚೀಲ ಮಂಡಕ್ಕಿ ಇಲ್ಲ, ಅರ್ಧ ಚೀಲ ಇದೆ. ಓಕೆ. ಫುಲ್ ಚೀಲ ಮಂಡಕ್ಕಿ ಮೇಲಿದೆ ನೋಡಿ. ಓಕೆ. 100 ಲೀಟ್ರ್ ಬರುತ್ತದು. ಹಾಂ. ಇದು ಮಂಡಕ್ಕಿ ಡಬಲ್ ಫಿಲ್ಟರ್ ಮಂಡಕ್ಕಿ ಇದು. ಓಕೆ. ಸೊ ಹಾಗಾಗಿ ಇಲ್ಲೇನು ಜಲ್ದಿ ಹಿಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಈ ಹಂತದಲ್ಲಿ ಉಪ್ಪು ಹಾಕೊಳ್ತಾ ಇದ್ದೀರಾ? ನೋಡಿರಿ, ಇದು ಮಿನಿಮಮ್ 30 ಲೀಟರ್ ಮಂಡಕ್ಕಿದೆ ಇದು. ಓಕೆ. 30 ಲೀಟರ್ ಮೇಲೆ ಮಂಡಕ್ಕಿದೆ. ಈ ವಿಧಾನಕ್ಕೆ ಉಪ್ಪು. ಓಕೆ. ಉಪ್ಪು ಯಾವಾಗಲೂ ಮಂಡಕ್ಕಿ ಮೇಲೆ ಹಾಕ್ಬೇಕು. ನರಿಸ್ ಮಂಡಕ್ಕಿ ಮಾತ್ರ. ಓಕೆ. ಎಲ್ಲದಕ್ಕಂತ ಅನ್ಕೋಬಾರ್ದು. ಮಾಡಿರುವಂಥ ಗೊಜ್ಜು. ಓಕೆ. ನೋಡಿ ಕಲರ್ ಬರ್ತಿದೆನಾ? ಹೌದು. ಸೊ ಇಷ್ಟಕ್ಕಿಷ್ಟ ಪ್ರಮಾಣ ಅಂತಿರಲ್ಲ ಇದು? ಇದೆ. ನಾವು ಒಂದು ಅಂದಾಜ್ ಮೇಲೆ ಮಾಡ್ತೀವಿ. ಅಂದಾಜಲ್ಲಿ. ಹೌದು. ಅಲ್ಲಿ ಮಂಡಕ್ಕಿ ಕೈ ಹಿಡ್ಕೊಂತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ತೋರಿಸ್ತೀನಿ ನೋಡಿ ಕೈ ಹಿಡ್ಬಿಟ್ಟು. ಓಕೆ. ಒಗ್ಗರಣೆ ಸಾಕು ಅಂತ ಹೇಗೆ ಬಣ್ಣ ಗೊತ್ತಾಗುತ್ತೆ? ಬಣ್ಣ ನೋಡಿ ಗೊತ್ತಾಗುತ್ತೆ ನೋಡಿ. ಎಲ್ಲ ಕಡೆನೂ ಕರಿಬೇವು ಮೆಣಸೆ ಕಾಣ್ತಿದೆ ನಿಮಗೆ. ಹೌದು. ಬೆಳ್ಳುಳ್ಳಿ ಕರಿಬೇವೆಲ್ಲ ಈ ಥರ ಇರಬೇಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಪುಡಿಯನ್ನು ಸಕ್ಕರೆ ಪುಡಿಯನ್ನು ಭಾಳ ಅಲ್ಲ, ಸ್ವಲ್ಪ. ಓಕೆ. ನೋಡಿ ಎಷ್ಟು ಹಾಕಿನಾ ಮಂಡಕ್ಕಿ ಸರಿಯಾಗಿ. ಓಕೆ. ಇಷ್ಟು ಹಾಕಿದ್ವಿ. ಸೊ ಒಂದು 2 ಮುಷ್ಟಿ ಅಷ್ಟು. 2-2.5 ಮುಷ್ಟಿ. ಒಂದು 100 ಗ್ರಾಮ್ ಸಕ್ಕರೆ. ಓಕೆ. ಪುಡಿ ಸಕ್ಕರೆ ಪುಡಿ ಹಾಕಿ ನೀವು ಅನ್ಕೋಬೇಕು ಹಿಂಗೆ. ಓಕೆ. ಇದು ಹುರ್ಗಡ್ಲೆ ಪೌಡ್ರು, ಪುಟಾಣಿ ಕಾಳು ಪೌಡರು. ಹೌದು. ಇದೇ ಮೇನ್ ಇಂಪಾರ್ಟೆಂಟ್ ಇದಕ್ಕೆ. ಓಕೆ. ಎಷ್ಟು ಜಾಸ್ತಿ ಹಾಕ್ತೀವೋ, ಎಷ್ಟು ಪ್ರಮಾಣ ಜಾಸ್ತಿ ಆಗ್ತೀವೋ ಅಷ್ಟು ಪ್ರಮಾಣ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಓಕೆ. ನಾನು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಅರ್ಧ kg ಆದಮೇಲೆ ಈ ಪೌಡರು ಫುಲ್ಲು ನಯಸ್ಸಾಗಿರಬಾರ್ದು. ಸ್ವಲ್ಪ ಗಂಜಿ ರವೆ ಥರ ಬರುತ್ತಲ್ಲ, ಅದಕ್ಕೂ ಸ್ವಲ್ಪ ಸಣ್ಣದಾಗಿ ದಪ್ಪ ಹಾಕ್ಸಿರ್ಬೇಕು. ಈಟಾಗಿ ತರಿ ಇರಬೇಕು. ಅವಾಗ ಮಂಡಕ್ಕಿ ಗರಿ ಏನೇ ತಿಳ್ತೀವಿ. ಓಕೆ. ಸೊ ಮಂಡಕ್ಕಿ ಆ ಹುರ್ಗಡ್ಲೆ ಹಿಟ್ಟನ್ನು ಹಿಡ್ಕೋಬೇಕು ತನ್ನ ಮೇಲೆ. ಲೈಟಾಗಿ ತರಿ ಇರೋದ್ರಿಂದ ಇರುತ್ತೆ, ಇಲ್ಲಾಂದ್ರೆ ಜಾರ್ ಹೋಗ್ಬಿಡುತ್ತೆ. ಮೇಲ್ಗಡೆ ಕಾಣುತ್ತೆ ರವೆ ಥರ ನೋಡಿ. ಎಸ್. ಈ ಥರ ನೋಡಿ ಎಣ್ಣೆ ಥರ ಫಸ್ಟ್ ಈ ಥರ ಕಾಡಿ ಕಾಣುತ್ತೆ. ಇವಾಗ ಇಲ್ಲ, ಈಗ ಎಣ್ಣೆ ಏನು ಅನ್ಸಲ್ಲ, ಒಳ್ಳೆ ಡ್ರೈ. ಆ ಸಕ್ಕರೆ ಪುಡಿ ಹಾಗೇನೆ ಹುರ್ಗಡ್ಲೆ ಹಿಟ್ಟಿನ ಕೋಟಿಂಗ್ ಪ್ರತಿ ಮಂಡಕ್ಕಿ ಮೇಲೂ ಬರೋ ಥರ ನೋಡ್ಕೋಬೇಕು. ಆ ಥರ ಕಲಿಸ್ಕೊಳ್ತಿದ್ದೀರಾ? ಕಾಣ್ತಿದ್ದೀನಾ? ನೋಡಿಲ್ಲ, ನಿಮ್ಮ ಹತ್ರನೇ ಕಸ್ಟಮರ್ ಇದ್ದಾರೆ, ನೋಡ್ತಾರೆ, ಟೇಸ್ಟ್ ಹೇಳ್ತಾರೆ ನಿಮಗೆ. ಸರ್ ತಾಡಿ ಸರ್. ನರ್ಗಿಸ್ ಮಂಡಕ್ಕಿ ಹೇಗಿದೆ ಸರ್? ನರ್ಗಿಸ್ ಮಂಡಕ್ಕಿ ರುಚಿ ಚೆನ್ನಾಗಿದೆ. ನಿಮಗೆ ಹೇಗೆ ಅನ್ನಿಸ್ತು? ಚೆನ್ನಾಗಿದೆಯಾ? ಇಷ್ಟೇ ನೋಡಿ ಸರ್, ನರ್ಗಿಸ್ ಮಂಡಕ್ಕಿ ನೋಡಿದ್ರಾ? ಓಕೆ. ಈ ಮಂಡಕ್ಕಿನ ಡ್ರೈ ಇರೋದ್ರಿಂದ ಇದಕ್ಕೆ ನೀರೆಲ್ಲ ಮುಡಿಸ್ಲಿರಿಂದ 15-20 ದಿವಸ ಇಟ್ಕೊಂಡು ತಿನ್ಬೋದು. ಬೆಂಗಳೂರಿಗೆ ತಗೊಂಡೋಗೋರು, ಹೊರಗಡೆ ತಗೊಂಡೋಗೋರು ತಗೊಂಡೋಗ್ತಾರೆ. ಓಹೋ. ಇಟ್ಕೊಂಡು ತಿನ್ಬೋದು ಇದನ್ನ. ಓಕೆ. ಸೊ
ಸೊ ಹಾಳಾಗಲ್ಲ ಇದು. ಏನು ಹಾಳಾಗಲ್ಲ, ಯಾಕಂದ್ರೆ ಡ್ರೈ ಐಟಮ್ ಹಾಕಿರೋದು. ಓಕೆ. ಕಡಲೆ ಪುಡಿ ಎಲ್ಲ ಜಾಸ್ತಿ ಆಗ್ತಾರಿಂದ ಎಷ್ಟು ದಿನ ಇಟ್ಕೋಬೋದು, ಗರಿ ಗರಿಯಾಗಿರುತ್ತೆ. ಓಕೆ, ಡಬ್ಬಿಗಳಲ್ಲಿ ಏರ್ ಟೈಪ್ ಕಂಟೈನರ್ಗಳಲ್ಲಿ ಹಾಕಬಹುದು, ಇಟ್ಕೊಂಡು ಇಟ್ಕೋಬೋದು. ಏನೇನು ಆಗಲ್ಲ. ಮಂಡಕ್ಕಿ ನರ್ಗಿಸ್ ಮಂಡಕ್ಕಿ ಕರೀತಾರೆ. ದಾವಣಗೆರೆಯಲ್ಲಿ ನರ್ಗಿಸ್ ಮಂಡಕ್ಕಿ ಅಂದರೆ ಫೇಮಸ್ಸು. ಇದ್ರ ಜೊತೆ ಮೇಲ್ಗಡೆ ಖಾರ ಹಾಕ್ಕೊಂಡು ನೀರುಳ್ಳಿ ಹಾಕೊಂಡು ತಿಂತಾರೆ ಬೇಕಾದಾಗ. ಓಕೆ. ಸೊ ನಿಮ್ಮ ಅಂಗಡಿಯಲ್ಲೂ ಅಷ್ಟೇ ಈಗ ಬಂದರೆ ನರ್ಗಿಸ್ ಮಂಡಕ್ಕಿ ಖಾರ ನೀರುಳ್ಳಿ ಎಲ್ಲ ಹಾಕ್ಕೊಡ್ತೀವಿ. ಖಾರ ನೀರುಳ್ಳಿ ಮೆಣಸಿಕಾಯಿ ಬಜ್ಜಿ ಕಾಂಬಿನೇಷನ್ ಇದಕ್ಕೆಲ್ಲ. ಲೀಟ್ರಿದು. ಓಕೆ. ಸೊ ಈ 1 ಲೀಟರ್ನ ಬೆಲೆ ಎಷ್ಟು ಅಂತ ಹೇಳಿದ್ರಿ? ಸರ್ 1 ಲೀಟರ್ ಆಮೇಲೆ 35 ರೂಪಾಯಿ. ಓಕೆ. ಇಷ್ಟು ಪ್ಯಾಕೆಟ್ ಬರುತ್ತೆ. ಎಸ್. ಇದ್ರ ಜೊತೆ 100 ಗ್ರಾಮ್ ಖಾರ ತೊಗೊಂಡ್ರೆ ನಿಮಗೆ 5 ಜನ ತಿನ್ಬೋದು. ಓಕೆ. ನಾನಿಲ್ಲಿ 1 ಪ್ಲೇಟು ನರ್ಗಿಸ್ ಮಂಡಕ್ಕಿಯನ್ನು ತೊಗೊಂಡಿದ್ದೀನಿ, ಜೊತೆಗೆ ನನ್ನ ಫೇವ್ರೆಟ್ ಮಿರ್ಚಿ ಕೂಡ ತೊಗೊಂಡಿದ್ದೀನಿ. ಬನ್ನಿ ಈಗ ತಡ ಮಾಡ್ದೇನೆ ನರ್ಗಿಸ್ ಮಂಡಕ್ಕಿಯನ್ನು ತಿನ್ನೋಣ. ಇದಕ್ಕೆ ಮೇಲೆ ಇಲ್ಲಿಯ ಸ್ಪೆಷಲ್ ಖಾರ ಹಾಕಿ, ಹಾಗೆಯೇ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಾಕಿ, ಕೊತ್ತಂಬರಿ ಎಲ್ಲ ಹಾಕಿ ರುಚಿಯಾಗಿರಲಿ ಅಂತ ಮಾಡಿಕೊಟ್ಟಿದ್ದಾರೆ. ಈಗ ತಡ ಮಾಡ್ದೇನೆ ಬನ್ನಿ ನರ್ಗಿಸ್ ಮಂಡಕ್ಕಿಯನ್ನು ತಿಂದು ಇದ್ರ ರುಚಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ಈ ರೀತಿ ತಿಂತಾ ಇದ್ದರೆ ನಾಲ್ಗೆಯ ಮೇಲೆ ರುಚಿಯ ಹಬ್ಬ ಅಥವಾ ರುಚಿಯ ಸುರಿಮಳೆನೇ ಆಗ್ತಾಯಿದೆ ಅಂತ ನನಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಒಂದು ಕಡೆಗೆ ಈ ರುಚಿಯಾದ ನರ್ಗಿಸ್ ಮಂಡಕ್ಕಿ ಬಗ್ಗೆ ಹೇಳಲೇಬೇಕು. ಈ ಮಂಡಕ್ಕಿ ಸಖತ್ತು ಕ್ರಿಸ್ಪಿಯಾಗಿದೆ. ಅದ್ರ ಮೇಲೆ ಸಕ್ಕರೆ ಪುಡಿಯ ಹಾಗೂ ಹುರುಗಡ್ಲೆ ಹಿಟ್ಟಿನ ಕೋಟಿಂಗ್ ತುಂಬ ಚೆನ್ನಾಗಿದೆ. ಹಾಗೆಯೇ ಅದಕ್ಕೆ ಹಾಕಲಾಗಿರುವಂತಹ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನೇನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ರಲ್ಲ, ಅದು ಕೂಡ ಒಳ್ಳೆ ರುಚಿ ಕೊಡ್ತಾ ಇದೆ. ನಾಟಿ ಬೆಳ್ಳುಳ್ಳಿಯ ರುಚಿ. ಹಾಗೆಯೇ ಇದ್ರ ಮೇಲೆ ಹಾಕಲಾಗಿರುವಂತಹ ಖಾರದ ರುಚಿನೂ ಅಷ್ಟೇ ಅದ್ಭುತವಾಗಿದೆ. ಜೊತೆಗೆ ಮೇಲೇನು ಹಸಿ ಈರುಳ್ಳಿಯನ್ನು ಹಾಕ್ಕೊಡ್ತಾರಲ್ಲ, ಅದು ಎಲ್ಲ ತಿಂಡಿಯ ರುಚಿಯನ್ನು ತಗೊಂಡು ಹೋಗಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ಅಂತಲೇ ಹೇಳ್ಬೋದು. ಆಸಮ್ ರೀ. ಹೀಗೆ ತಿಂತ ಮಧ್ಯದಲ್ಲಿ ಮಿರ್ಚಿ ಇಲ್ಲ ಅಂತಂದರೆ ಏನು ಮಜಾ ಹೇಳಿ. ಮಿರ್ಚಿ ಇರಲೇಬೇಕು. ಆಸಮ್. ನರ್ಗಿಸ್ ಮಂಡಕ್ಕಿ ಅಂತೂ ಟಾಪ್ ಕ್ಲಾಸ್ ಅಂತಲೇ ಹೇಳ್ತೀನಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ಬೆಣ್ಣೆನಗರಿ ದಾವಣಗೆರೆಯ ವಿದ್ಯಾನಗರದ 5ನೇ ಅಡ್ಡ ರಸ್ತೆಯಲ್ಲಿರುವಂತಹ ಸುನೀಲ್ ಖಾರ ಮಂಡಕ್ಕಿ ಅಂಗಡಿಗೆ ಭೇಟಿ ನೀಡಿ ಇಲ್ಲಿ ಯಾವ ರೀತಿ ನರ್ಗಿಸ್ ಮಂಡಕ್ಕಿಯನ್ನು ಸಿದ್ಧಪಡಿಸಲಾಗುತ್ತೆ ಎನ್ನುವಂತಹ ಸಂಪೂರ್ಣ ಪ್ರಕ್ರಿಯೆಯನ್ನು ನೋಡಿದ್ವಿ. ಜೊತೆಗೆ ನಾನು ನರ್ಗಿಸ್ ಮಂಡಕ್ಕಿಯನ್ನು ತಿಂದುಬಿಟ್ಟು ಅದರ ರುಚಿ ಯಾವ ರೀತಿ ಇರುತ್ತೆ ಅಂತಲೂ ತಮಗೆ ತಿಳಿಸ್ದೆ. ತಮಗೂ ಅವಕಾಶ ಸಿಕ್ಕಾಗ ಒಮ್ಮೆ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಸಿಗುವಂತಹ ರುಚಿಯಾದ ನರ್ಗಿಸ್ ಮಂಡಕ್ಕಿಯನ್ನು ತಿಂದು ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.